ಯಾವುದೇ ಉತ್ತರ ಕೊಡಲಿಲ್ಲ. ಸಿಬ್ಬಂದಿ ಕುಟುಂಬಕ್ಕಿಂತ ಸಾಕಾಯ್ತು. ಸರ್ವಸಾಧಾರಣ ಸಭೆ ಒಳಗೆ ಇನ್ನೂ 13 ಸೀಟ್ ಹಾಕಿದ್ರೆ ನಾವು ನಾವೆಲ್ಲರೂ ಅನುಮತಿ ಕೊಡ್ತೀವಿ. ನಮ್ಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಗೌರವಧನ ಸರಿ ಬರುವ ನಾವೇನ್ ಮಾಡ್ತಿರೋ ಗೊತ್ತಿಲ್ಲ. ಸಾಮಾನ್ಯ ಸಭೆ ಒಳಗೆ ನೌಕರರ ಇದಕ್ಕೆ ಪರ್ಮಿಷನ್ ಯಾಕೆ ತಗೊಳ್ಳೋದಿಲ್ಲ? ನಿಮ್ಮ ನಿರ್ದಿಷ್ಟ ಮಂಡಳಿ ಒಳಗೆ ತಗೋತೀರಿ. ಸಿಬ್ಬಂದಿ ಮತ್ತೆ ಎಷ್ಟು? ಇನ್ನೂ ಕಡಿಮೆ ಇದೆ. ಇನ್ನೂ ಕಡಿಮೆ ಬರ್ತದೆ. ಸರ್ವಸಾಧಾರಣ ಸಭೆ ಒಳಗೆ ಇನ್ನೂ 13 ಸೀಟ್ ಹಾಕಿದ್ರೆ ನಾವು ನಾವೆಲ್ಲರೂ ಅನುಮತಿ ಕೊಡ್ತೀವಿ. ಈ ಗೌರವನ ಹಾಕಬೇಡಿ. ಆದ್ರೆ ನೀವು ಸ್ಕಿಲ್ ಎಂಪ್ಲಾಯ್ಸ್ ಅಂತ ಹಾಕಲ್ಲ ನಿಮ್ಮ ಮತ್ತೆ ಅಪ್ಪೇನು ಇದು ಗೌರವಧನ ಕೊಟ್ಟಕ್ಕಲ್ಲ. ನಮ್ಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಗೌರವಧನ ಸರಿ ಬರುವ ನಾವೇನ್ ಮಾಡ್ತಿರೋ ಗೊತ್ತಿಲ್ಲ. ನಿಮಗೆ ಅಪಾಯಿಂಟ್ಮೆಂಟ್ ಬೇಕಾ ತಗೋರಿ. ಇನ್ನು ಕೇಳ್ರಿ ಮತ್ತೆ ಕೇಳ್ರಿ. ಮುಂದಿನ ದಿನಮಾನಗಳಿಗೆ ನಾವು ಈ ಚುನಾವಣೆ ತದನಂತರ ಆ ಮನೆಗೆ ಈ ಸಭೆಯಲ್ಲಿ ನಾವು ಇಲ್ಲ ನೀವು ಹೇಳೋದು ಕೇಳ್ರಿ. ಮುಂದಿನ ಚುನಾವಣೆ ಇರುತ್ತೆ. ನಾಳೆ ಗೌರವ ಸಭೆ ಕೊಟ್ಟಲ್ಲ. ಸಾಮಾನ್ಯ ಸಭೆ ಒಳಗೆ ನೌಕರರ ಇದಕ್ಕೆ ಪರ್ಮಿಷನ್ ಯಾಕೆ ತಗೊಳ್ಳೋದಿಲ್ಲ? ನಿಮ್ಮ ನಿರ್ದಿಷ್ಟ ಮಂಡಳಿ ಒಳಗೆ ತಗೋತೀರಿ. ನೀವು ಯಾಕೆ ತಗೋಬಾರ್ದು? ಸಾಮಾನ್ಯ ಸಭೆ ಒಳಗೆ ನಾವು 18 ಒಂದು 20 ದಿನ ಶಾರ್ಟೇಜ್ ತಗೋತೀವಿ. ಯಾಕೆ ತಗೋಬಾರ್ದು? ವಿಷಯ ಯಾಕೆ ತಗೋಬಾರ್ದು? ಸ್ಥಳಗಳನ್ನು ಮಾತ್ರ ತುಂಬಿಕೊಂಡಿಲ್ಲ. ಹೊಸ ಬೇಕಾದ್ರೆ ನೀವು ಈ ಹಿಂದೆ ನನಗೆ ತಗೊಂಡಿದ್ದು ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಅದೇ ದಯವಿಟ್ಟು ನೀವು ಖಾಲಿ ಇದ್ದ ಸ್ಥಾನಗಳನ್ನು ತೆಗೆದುಕೊಳ್ಳಿಕ್ಕೆ ಬೋರ್ಡಿಗೆ ಅವಕಾಶದಿಂದ ಖಾಲಿ ಇದ್ದ ಸ್ಥಾನಗಳನ್ನು ನಾವು ತೆಗೆದುಕೊಳ್ತೇವೆ. ತದನಂತರ ಹೀಗೆ ಅಪ್ರೂವಲ್ ಬೇಕು. ಈಗಾಗಲೇ ನೀವು ಅಪ್ರೂವಲ್ ಕೊಟ್ಟಿದ್ದೀರಿ. ಅದೇ ಅಪ್ರೂವಲ್ ಪ್ರಕಾರ ನಾವು ಈಗ ನೀವೇನು ಹೇಳಿಲ್ಲ ನೌಕರ ಬಂದ್ ಮಾಡ್ತೀವಿ. ಮುಂದಿನ ದಿನಮಾನ ಹೊಸ ನೌಕರರಿಗೆ ಆರ್ಥಿಕ ಚುನಾವಣೆ ಕೆಲವೊಂದು ಕೇಸ್ಗಳು ಬೆಂಗಳೂರು, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿಯಲ್ಲಿ ಕೇಸ್ ಇದೆ. ಅದರಲ್ಲಿ ಮಾತನಾಡುವವರು ಕೆಲವು ಮಂದಿ ಅವರೇ ಹೋಗಿ ಬಂದು ಅನುಭವವಿದ್ದು ಅವರ ಅನುಭವವನ್ನು ನಮ್ಮ ಹೊಸ ಸಿಬ್ಬಂದಿಗಳಿಗೆ ಇಟ್ಕೊಂಡಿದ್ವಿ. ಈಗ ಅವರ ಹೊಸ ಸಿಬ್ಬಂದಿಗಳಿಗೆ ಮುಂದೆ ನಾವು ಹೊರತಾ ಇದ್ದೀವಿ. ಅಲ್ಲ, ನಾನು ಹೇಳಿಲ್ಲ ಕ್ರಿಟಿಕಲ್ ಅಂತ ಕೇಸು ಮಾಡಿದ್ದು ಅವರಿಗೆ ಅನುಭವಿತ್ತು. ಅದೇ ಅಧಿಕಾರಿಗಳು ಹೊರಟು ಅವ್ರಿಗೆ ಪರಿಚಯ ಇದ್ರು. ಅದಕ್ಕೆ ಅವ್ರು ಇಟ್ಕೊಂಡಿದ್ವಿ. ಈಗ ಇವರು ಹೊಸ ಸಿಬ್ಬಂದಿ ಅವ್ರಿಗೆ ಪರಿಚಯ ಇಲ್ಲ. ಅದೇ ಕಾರಣಕ್ಕೆ ಅವ್ರು ಇಟ್ಕೊಂಡಿದ್ವಿ. ಈ ನಮ್ಮ ಇದರಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಯಾವ ಸ್ವಾತಂತ್ರ್ಯವೂ ಇಲ್ಲ. ಅನುಕಂಪದ ಆಧಾರದ ಮೇಲೆ ಆದಂತ ಸಿಬ್ಬಂದಿಗಳಿಗೆ ನೌಕರಿ ಕೊಟ್ಟಿಲ್ಲ. ದಯವಿಟ್ಟು ಅವರ ಮನೆ ಪರಿಸ್ಥಿತಿ ನೋಡ್ಕೊಂಡು ಅವ್ರಿಗೆ ನೀವು ನೌಕರಿ ಕೊಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲ, ಈ ವಿಷಯ ಈಗ ಜಸ್ಟ್ ಲಾಸ್ಟ್ ಕ್ಲಾಸ್ಗೆ ಹೋಗ್ತಾರೆ ಈ ವಿಷಯ ಆಗಿತ್ತು. ಇದಕ್ಕೆ ಯಾವುದೇ ಉತ್ತರ ಕೊಡಲಿಲ್ಲ. ಸಿಬ್ಬಂದಿ ತಿಳ್ಕೊಂಡ್ರೆ ಅದು ಬಹಳ ಸೂಕ್ಷ್ಮ ವಿಷಯ ಇದೆ. ನಾವು ಬಹಿರಂಗವಾಗಿ ಚರ್ಚೆ ಮಾಡೋಲ್ಲ. ಅವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ಆಡಳಿತ ಮಂಡಳಿ ಚರ್ಚೆ ಮಾಡಿ ಮಾಡ್ಕೊಡ್ರಿ. ಅಲ್ಲ, ಇನ್ನೂ ಸ್ವಲ್ಪ ಸೂಕ್ಷ್ಮ ವಿಷಯ ನಾವು ಮಾಡ್ಬೇಕ್ರಿ. ಅಲ್ಲ, ಅವ್ರ ಮನೆಗೆ ವ್ಯವಸ್ಥೆಗೆ ಬಹಳ ಸುಧಾರಬಹುದು. ಅಲ್ಲ, ನಾವು ನಿಮ್ಮ ಜೊತೆ ನಾವು ಅದೀವಿ. ನಮ್ಮ ಬಗ್ಗೆ ವಿಶ್ವಾಸ ಇದೆ. ಸಿಬ್ಬಂದಿ ಕುಟುಂಬಕ್ಕಿಂತ ಸಾಕಾಯ್ತು. ಅದನ್ನ ವಿಚಾರ ಮಾಡ್ತೀವಿ. ಈಗ 1 ವರ್ಷ ಹೋಗಿ ದಯವಿಟ್ಟು ಅಧ್ಯಕ್ಷ ಇದಕ್ಕೆ ಏನೇನೋ ತೀರ್ಮಾನ ಆಗ್ಬೇಕ್ರಿ. ಅಲ್ಲ, ಏನಾಗೋದು ಬುದ್ಧಿ ತಗೊಳ್ತಿರೋ ಇಲ್ಲ. ಸೂಕ್ಷ್ಮ ವಿಷಯ
ಅಧಿಕಾರಿಗಳಾಗಿ